ನಿಜಕ್ಕೂ ಬಿಜೆಪಿಯನ್ನು ಮೆಚ್ಚಬೇಕು. ತನಗೆ ಬೇಕಾದವರನ್ನು ಬೇಕಾದಾಗ ತನ್ನ ಪಕ್ಷಕ್ಕೆ ತಂದುಕೊಳ್ಳುವ ಅದರ ಸಾಮರ್ಥ್ಯ ಸಣ್ಣದಲ್ಲ. ಇದೀಗ ಎಎಪಿ ನಾಯಕ ರಾಘವ್ ಚಡ್ಡಾ ಮತ್ತು ಇತರ 6 ಮಂದಿ ಸಂಸದರು ಬಿಜೆಪಿ ಸೇರ್ಕೊಂಡಿದ್ದಾರೆ. ಅವರು ಸುಮ್ಮನೆ ಸೇರ್ಕೊಳ್ತಾ ಇಲ್ಲ, ಇವರನ್ನೆಲ್ಲ ಸೇರಿಸಿಕೊಳ್ಳುವ ಆಯುಧ ಬಿಜೆಪಿಯಲ್ಲಿದೆ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. आज हम एक ऐसे मोड़ पर खड़े हैं कि हमारे पास सिर्फ 2 ही ऑप्शंस थे, 2 विकल्प थे। या तो हम राजनीति छोड़ दें और पिछले 15-16 साल जो हमने सार्वजनिक जीवन में काम किया उसे त्याग दें, या फिर हम अपने अनुभव को, अपनी स्किल्स को, अपनी पूरी ऊर्जा और एनर्जी को लेकर पॉजिटिव पॉलिटिक्स करें। इसीलिए हमने ये डिसाइड किया दैट वी द 2/3 members of parliament of the belonging to the Aam Aadmi Party in Rajya Sabha exercise the provisions of the Constitution of India and merge ourselves with the BJP. हम BJP में विलय करते हैं. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ರಾಘವ್ ಚಡ್ಡಾ ಅವರನ್ನು ಎಎಪಿ ಪಕ್ಷ ರಾಜ್ಯಸಭಾ ಉಪಾಧ್ಯಕ್ಷ ಸ್ಥಾನದಿಂದ ಏಪ್ರಿಲ್ 2ರಂದು ಕಿತ್ತು ಹಾಕಿತು. ಮಾತ್ರ ಅಲ್ಲ, ಅದೇ ದಿನ ಅಶೋಕ್ ಮಿತ್ತಲ್ ಅವರನ್ನು ರಾಜ್ಯಸಭಾ ಉಪಾಧ್ಯಕ್ಷನಾಗಿ ನೇಮಿಸಿತು. ಇದಾಗಿ 2 ವಾರದಲ್ಲಿ ಏಪ್ರಿಲ್ 15ರಂದು ಅಶೋಕ್ ಮಿತ್ತಲ್ ಅವರ ಪಂಜಾಬ್ನ ಜಲಂಧರ್ನಲ್ಲಿರುವ ಅವರ ಮನೆಯ ಮೇಲೆ ಇಡಿ ದಾಳಿ ನಡೆಸಿತು. ಪಗ್ವಾಡ ಎಂಬಲ್ಲಿರುವ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಮೇಲೆ ಇಡಿ ದಾಳಿ ನಡೆಸಿತು. ಪಂಜಾಬ್ ಮತ್ತು ಹರಿಯಾಣದಲ್ಲಿರುವ ಸುಮಾರು 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತು. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳ ಕಾಲ ಈ ದಾಳಿ ನಡೆಯಿತು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಥವಾ ಫೆಮಾ ಕಾಯ್ದೆಯನ್ನು ಮಿತ್ತಲ್ ಅವರು ಉಲ್ಲಂಘಿಸಿದ್ದಾರೆ ಎಂದು ಹೇಳಿ ಈ ದಾಳಿ ನಡೆಯಿತು. ಇದಾಗಿ 9 ದಿನಗಳ ಬಳಿಕ ಅಶೋಕ್ ಮಿತ್ತಲ್ ಅವರು ಇದೀಗ ಬಿಜೆಪಿ ಸೇರ್ಕೊಂಡಿದ್ದಾರೆ. ಇಂಥದ್ದೊಂದು ಚಮತ್ಕಾರವನ್ನು ಮಾಡಲು ಬಿಜೆಪಿಗಲ್ಲದೆ ಬೇರೆ ಯಾರಿಗೆ ಸಾಧ್ಯ? ಈ ಹಿಂದೆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಸೇರ್ಪಡೆಗೊಳ್ಳುವಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಹಾಗೆ ಕೊಡೋದಕ್ಕೆ ಸಾಕಷ್ಟು ತಯಾರಿಗಳನ್ನು ನಡೆಸಬೇಕಿತ್ತು. ಆದರೆ ರಾಘವ್ ಚಡ್ಡಾ ಕೊಟ್ಟ ಕಾರಣವನ್ನು ನೋಡಿದರೆ ಈಗ ಕಾರಣಗಳೇ ಬೇಕಿಲ್ಲ ಅನ್ನುವುದು ಗೊತ್ತಾಗ್ತಾ ಇದೆ. देश के लिए काम इस पार्टी में नहीं हो पा रहा है, वो इसलिए क्योंकि अब आम आदमी पार्टी वो पुरानी वाली आम आदमी पार्टी नहीं रही. ಎಎಪಿ ಪ್ರಾಮಾಣಿಕವಾಗಿಲ್ಲ ಎಂದು ಅವರು ಈಗ ಹೇಳಿದ್ದಾರೆ. ಏಪ್ರಿಲ್ 2ರವರೆಗೆ ಆಮ್ ಆದ್ಮಿ ಪ್ರಾಮಾಣಿಕ ಪಕ್ಷವಾಗಿತ್ತು. ಆದರೆ ಏಪ್ರಿಲ್ 2ರಂದು ಉಪಾಧ್ಯಕ್ಷ ಸ್ಥಾನ ಹೋದ ಬಳಿಕ ಆಮ್ ಆದ್ಮಿ ಪಕ್ಷದಲ್ಲಿ ಪ್ರಾಮಾಣಿಕತೆಯ ಕೊರತೆ ಅವರಿಗೆ ಕಾಣಿಸಿದೆ. ರಾಜ್ಯಸಭೆಯಲ್ಲಿ ಇವರು ಬಿಜೆಪಿಯನ್ನು ಪ್ರಶ್ನಿಸದೆ ಬರೇ ಕಳಪೆ ಆಹಾರ, ಮೊಬೈಲ್ ರೀಚಾರ್ಜ್ ಇತ್ಯಾದಿಗಳ ಬಗ್ಗೆ ಮಾತಾಡಿದಾಗಲೇ ಇವರು ಬಿಜೆಪಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಎಂದು ಹೇಳಲಾಗಿತ್ತು. ಆಮ್ ಆದ್ಮಿ ಪಕ್ಷ ಇದೇ ಆರೋಪವನ್ನು ಹೊರಿಸಿ ಅವರನ್ನು ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿತ್ತು. ಆಗ ಇದೇ ರಾಘವ್ ಚಡ್ಡಾ ಅಮಾಯಕನಂತೆ ವರ್ತಿಸಿದರು. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಕ್ಕೆ ತನ್ನನ್ನು ಕಿತ್ತು ಹಾಕಲಾಗಿದೆ ಎಂದು ಹೇಳಿದರು. ಆದರೆ ಇದೀಗ ಅವರ ಸಾಫ್ಟ್ ಕಾರ್ನರ್ನ ಅರ್ಥ ಏನು ಅನ್ನೋದು ಗೊತ್ತಾಗ್ತಾ ಇದೆ. और मैं पार्लियामेंट में इंपैक्ट क्रिएट करने गया हूं. मैं पार्लियामेंट में रकस क्रिएट करने नहीं गया. ये टैक्स पेयर के पैसे से जो पार्लियामेंट चलती है, उस टैक्स पेयर के मुद्दे उठाने में पार्लियामेंट में गया हूं. अंत में मैं बस इतना कहना चाहता हूं कि जो लोग आज मुझ पर आरोप लगा रहे हैं, झूठे आरोप लगा रहे हैं. ಈಗ ಪಕ್ಷ ಬಿಡೋದು ಸುಲಭ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಬಿಜೆಪಿ ಇಡಿಯನ್ನು ಕಳಿಸುತ್ತೆ, ಸಿಬಿಐಯನ್ನು ಕಳಿಸುತ್ತೆ. ಆ ಬಳಿಕ ಮಾಧ್ಯಮದ ಮುಂದೆ ಬಂದು ನಾನು ಪಕ್ಷ ಬಿಡ್ತಾ ಇದ್ದೇನೆ ಎಂದು ಆ ವ್ಯಕ್ತಿ ಹೇಳ್ತಾರೆ. ನೇರವಾಗಿ ಬಿಜೆಪಿ ಸೇರಿಕೊಳ್ತಾರೆ. ಕಾರಣ ಏನು ಎಂದು ಕೇಳಿದರೆ ತಾನಿರುವ ಪಕ್ಷ ಪ್ರಾಮಾಣಿಕ ಅಲ್ಲ ಎಂದು ಹೇಳ್ತಾರೆ. ಈ ಹಿಂದೆಲ್ಲ ಜನರು ಏನು ಹೇಳ್ತಾರೋ ಎಂಬ ಭಯ ರಾಜಕಾರಣಿಗಳಿಗೆ ಇತ್ತು. ಈಗ ಆ ಭಯವೇ ಹೊರಟು ಹೋಗಿದೆ. ಅವರಿಗೆ ಭಯ ಇರೋದು ಇಡಿ, ಸಿಬಿಐಗಳ ಬಗ್ಗೆ ಮಾತ್ರ. ಬಿಜೆಪಿ ಸೇರಿದ ಮೇಲೆ ಇಡಿ ಮತ್ತು ಸಿಬಿಐ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸುತ್ತದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಇದಕ್ಕೆ ಒಳ್ಳೆಯ ಉದಾಹರಣೆ. ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಸಿಬಿಐ ಅವರ ಮೇಲೆ ದಾಳಿ ನಡೆಸಿತ್ತು. ಆ ಬಳಿಕ ಅವರು ಬಿಜೆಪಿ ಸೇರಿಕೊಂಡ್ರು. ಅವರ ಪ್ರಕರಣ ಮುಚ್ಚಿ ಹೋಯಿತು. ಇನ್ನೊಂದು ಒಳ್ಳೆಯ ಉದಾಹರಣೆ ಎಂದರೆ ದಿವಂಗತ ಅಜಿತ್ ಪವಾರ್. ಅವರ ಮೇಲೆ ಕೂಡ ಸಿಬಿಐ ಮತ್ತು ಇಡಿ ದಾಳಿ ನಡೆಸಿತ್ತು. ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಆರೋಪ ಹೊರಿಸಿತ್ತು. ಅವರು ಆ ಬಳಿಕ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ್ರು. ಆ ಬಳಿಕ ಅವರ ಎಲ್ಲ ಕೇಸುಗಳು ಮುಚ್ಚಿ ಹೋದವು. ಅಂತೂ ಯುವ ಭಾರತದಲ್ಲಿ ಭರವಸೆಯನ್ನು ಮೂಡಿಸಿದ್ದ ಎಎಪಿಗೂ ಇಡಿ ಮತ್ತು ಸಿಬಿಐಯನ್ನು ತಡೆದು ನಿಲ್ಲಲು ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಕರಾಳ ಸತ್ಯವನ್ನು ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್ ಮತ್ತು ಉಳಿದ 5 ಮಂದಿ ತೋರಿಸಿದ್ದಾರೆ.
ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಹೊಂದಿದವರು ರಪರಪ್ಪನೆ ಇಂಗ್ಲಿಷ್ ಮಾತಾಡುವ AAPಯ ನಾಯಕರನ್ನು ನೋಡಿ ದೇಶದ ಜನಸಾಮಾನ್ಯರು ಒಮ್ಮೆ ಅವರಲ್ಲಿ ಭರವಸೆಯನ್ನು ಕಂಡಿದ್ರು. ಆದರೆ ಈ ಇಂಗ್ಲಿಷು ಡಿಗ್ರಿಗಳೆಲ್ಲ ಪ್ರಾಮಾಣಿಕತೆಯ ಸಂಕೇತಗಳಲ್ಲ ಅನ್ನೋದನ್ನು ರಾಘವ್ ಚಡ್ಡಾ ನಿರೂಪಿಸಿದ್ದಾರೆ. BJPಯ ಚಮತ್ಕಾರದ ಮುಂದೆ ಯಾವ ಡಿಗ್ರಿಯೂ ಯಾವ ಇಂಗ್ಲಿಷು ಕೆಲಸ ಮಾಡಲ್ಲ ಅನ್ನುವುದು ಮತ್ತೊಮ್ಮೆ ಬಟಬಯಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.